ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ವಾಕಿಂಗ್ ಮುಖಾಂತರ ನಾನು ಡೇನ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ದಿನ ಆಗೋಗಿತ್ತು ಔಟ್ಸೈಡ್ ಬಂದು ವಾಕಿಂಗ್ಗೆ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿಕೊಂಡು ಡೇ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಓನ್ಲಿ 2 ಕಿಲೋಮೀಟರ್ಸ್ ಮಾತ್ರ ವಾಕ್ ಮಾಡಿದೆ. ಲೇಟಾಗಿದೆ ಅಂದ್ಬಿಟ್ಟು ಬಂದಿದ್ದೀನಿ. ಕಾಯಿನ ಅದು ಎಕ್ಸಾಮ್ ಬೇರೆ ಇದೆ ಇವತ್ತು. ಸೊ ಅದರಿಂದ ಬೇಗ ಬಂದು ಹಂಗೆ ರೆಡಿ ಮಾಡಿ ಕಳಿಸ್ಬಿಡೋಣ. ಬೇಗ ಒಂದು ಸ್ವಲ್ಪ ರಿವಿಷನ್ ಮಾಡಿ ಕಳಿಸೋಣ ಅಂತ ಬಂದೆ ಬೇಗ. ಬನ್ನಿ ಗೈಸ್. ಹೌದು ಮಗನೇ, ಫ್ರೀ ಇದೆಯಲ್ಲ. ಬಾ ಬಾ. ಸರಿ, ಹೋಗಿ ಆಟಾಡೋದು, ಬೇಗ ಆಟಾಡೋದು. ಹೋಗಲಿ. ಗೈಸ್, ಗಾಯನ ಸ್ಕೂಲಿಗೆ ಬಿಟ್ಟಿದ್ವಿ. ಸೊ ಹಾಗೆ ತರಕಾರಿ ತರೋಣ ಅಂತ ಹೋಗಿದೆ. ಸೊ ಈಗ ಹೊಸ ರೋಡಲ್ಲಿ ಹೋಲ್ಸೇಲ್ ಗಾಡಿಗಳೆಲ್ಲ ಹಾಕೋದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ಈಗ ಆನ್ಲೈನಲ್ಲಿ ಕಾಸ್ಟ್ಲಿ ಅಂದ್ಬಿಟ್ಟು ನಾನು ಒಂದು ಅಂಗಡಿಗೆ ಹೋದೆ. ಮಾಲಲ್ಲ, ಜಸ್ಟ್ ಒಂದು ರಿಟೇಲ್ ಅಂಗಡಿಯಲ್ಲಿ ತರಕಾರಿ ಮಾರ್ತಾಯಿದ್ದಾರೆ. ಸೊ ಅಲ್ಲಿ ಹೋಗಿ ಇಷ್ಟ ಆಗ್ಬೋದು ಅಂತ ಚೆಕ್ ಮಾಡಿದೆ ಹೊಸ ರೋಡಲ್ಲಿ. ನೋಡಿ, ಇಲ್ಲಿ ಟೋಟಲು ನನಗೆ 622 ಆಗಿದೆ. ಎಲ್ಲ ಐಟಮ್ಸ್ದು ಅದರದ್ದು ವ್ಯಾಲ್ಯೂ ಎಲ್ಲ ಕೊಟ್ಟಿದ್ದಾನೆ. ನಾನು ಈಗ ನಿಮಗೆ ಆನ್ಲೈನಲ್ಲಿ ಎಷ್ಟು ಬೀಳುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸೇಮ್ ಇದೆ ಗೈಸ್, ಇದು ಸೇಮ್ ಇದೆ. ಟೋಟಲ್ ಎಲ್ಲನೂ ಸೇಮ್ ಇದೆ. ನೋಡಿ, 442 ರೂಪಾಯಿ ಬಿದ್ದಿದೆ. ಪ್ಲಸ್ಸು ನಂದು ಕಾಯಿನ್ಸ್ ಬೇರೆ ಇದೆ. ಟೋಟಲು ನನಗೆ 400 ರೂಪಾಯಿ ಬೀಳುತ್ತೆ ಅಷ್ಟೇ ಗೈಸ್. ಸೊ ಇಲ್ಲಿ ನೋಡಿ, 622 ರೂಪಾಯಿ ನನಗೆ ಇದರಲ್ಲಿ ಜೆಪ್ಟೋದಲ್ಲಿ ಮನೆಗೆ ತಂದು ಕೊಡ್ತಾರೆ. ಇದರಲ್ಲಿ ನಾವೇ ಹೋಗಿ ತಗೊಬರ್ಬೇಕು. ಇದರಲ್ಲಿ ನಮಗೆ 200 ರೂಪಾಯಿ ಪ್ರಾಫಿಟ್ ಇದೆ. ಇದರಲ್ಲಿ ಯಾವ ಪ್ರಾಫಿಟೂ ಇಲ್ಲ. ನೋಡಿ, ಇದೇ ಥರನೇ ಸ್ಕ್ಯಾಮ್ ಮಾಡ್ತಾರೆ ಆನ್ಲೈನೇ. ಇದಕ್ಕೆ ಕಂಪೇರ್ ಮಾಡಿದ್ರೆ, ರಿಟೇಲ್ ಅಂಗಡಿಯಲ್ಲಿ ಕಂಪೇರ್ ಮಾಡಿದ್ರೆ, ಹೋಲ್ಸೇಲ್ ರಿಟೇಲಲ್ಲಿ ನಮಗೆ ಜೆಪ್ಟೋನೇ ಪರವಾಗಿಲ್ಲ ಗೈಸ್. ಇದರಲ್ಲಿ ನಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಕಾಯಿನ್ಸ್ ಸಿಗುತ್ತೆ, ರಿಟರ್ನು. ಸೊ ಈ ಥರ ಎಲ್ಲ ಇದೆ. ಸೊ ಅದರಿಂದ ಆಲ್ವೇಸ್ ಗೋ ಫಾರ್ ನಿಮ್ಮ ಮನೆ ಕಡೆ ಹೋಲ್ಸೇಲ್ ಅಂದರೆ ಲೈಕ್ ಮಡಿವಾಳ ಥರ ಅಥವಾ ಹೊಸ ರೋಡ್ ಥರ ಏನಾದರೂ ತರಕಾರಿಗಳು, ಫ್ರೂಟ್ಸ್ ಎಲ್ಲ ಇದ್ದರೆ ತಗೋಬಿಡಿ. ಬಟ್ ಅಂಗಡಿಗೆ ಮಾತ್ರ ಹೋಗಿ ತಗೋಬೇಡಿ, ಅಥವಾ ಆನ್ಲೈನ್ಗೆ ಹೋಗಿ. ದಿಸ್ ಬೆಸ್ಟ್. ಅಂಗಡಿಗಳಿಗೆ ಹೋದರೆ ನೀವು ತುಂಬ ನಾಮ ಹಾಕೋದಂತೂ ಗ್ಯಾರಂಟಿ. ನೋಡಿ, ನನಗೆ ಪ್ರತಿಯೊಂದು ಐಟಮಲ್ಲೂ ಡಿಸ್ಕೌಂಟ್ ಕೊಟ್ಟಿದ್ದಾನೆ ಜೆಪ್ಟೋದಲ್ಲಿ. ಪ್ರತಿಯೊಂದು ಐಟಮಲ್ಲೂ ಡಿಸ್ಕೌಂಟ್ ಇದೆ. ಇಲ್ಲಿ ಒಂದಕ್ಕೂ ಡಿಸ್ಕೌಂಟ್ ಇಲ್ಲ. ನೋಡಿ, ಫ್ಯೂಜಿ ಆ್ಯಪಲ್ಲೂ 120 ರೂಪಾಯಿ ಅಂತೆ. ನನಗೆ 126 ರೂಪಾಯಿಗೆ ಜೆಪ್ಟೋದಲ್ಲಿ ಸಿಕ್ಕಿದೆ. ತೋರಿಸ್ತೀನಿ. ಟೊಮೆಟೊ, ಈರುಳ್ಳಿ ಮಾತ್ರ ನೀವು ಔಟ್ಸೈಡ್ ತೊಗೊಳ್ಳಿ. ಯಾವತ್ತೂ ಆನ್ಲೈನ್ಗೆ ಹೋಗಬೇಡಿ. ಆನ್ಲೈನಲ್ಲಿ ಯಾವಾಗೂ ಟೊಮೊಟೊ, ಈರುಳ್ಳಿ ಮಾತ್ರ ಕಾಸ್ಟ್ಲಿ. ಮಿಕ್ಕಿದ್ದೆಲ್ಲನೂ ಆನ್ಲೈನೇ ತೊಗೊಳ್ಳಿ, ಎಕ್ಸೆಪ್ಟ್ ಟೊಮೆಟೊ, ಈರುಳ್ಳಿ. ಓಕೆನಾ? ನೋಡಿ, ಬೀನ್ಸು ಅಷ್ಟೇ. ಬೀನ್ಸು ಒಂದು 2 ರೂಪಾಯಿ ಕಡಿಮೆ ಅಷ್ಟೇ. ಮಿಕ್ಕಿದ್ದೆಲ್ಲ ಸೇಮ್ ಇದೆ ಗೈಸ್. ಇವಾಗ ನೋಡಿ, ನಮಗೆ ಪ್ಯಾಕಿಂಗ್ ಆಗಲಿ, ಕ್ವಾಲಿಟಿ ಆಗಲಿ ಚೆನ್ನಾಗಿ ಬರುತ್ತೆ ಆನ್ಲೈನಲ್ಲಿ. ಈಸಿಯಾಗಿ ಕ್ಲೀನ್ ಮಾಡ್ಕೊಂಡು ಎತ್ಕೊಂಡು ಕೊಟ್ಬಿಟ್ಟು ಮನೆಗೆ ಹತ್ರನೇ ಹೋಯ್ತಾರೆ ಇವ್ರು. ನೋಡಿ, ಈ ಬಾರ್ಕೋಲಿನೂ ತುಂಬ ಕಾಸ್ಟ್ಲಿ ಮಾಡಿದ್ದಾನೆ. ಬಾರ್ಕೋಲಿ
ಪೈನಾಪಲ್ಲು ಪರವಾಗಿಲ್ಲ. ಪೈನಾಪಲ್ಲು, ಬೀನ್ಸ್ ಬಿಟ್ಟರೆ ಇನ್ನೆಲ್ಲನೂ ಕಾಸ್ಟ್ಲಿ ಇದೆ ಗೈಸ್, ಎಲ್ಲನೂ ಕಾಸ್ಟ್ಲಿ. ಇವನು ಕ್ಯಾರೆಟ್ ಕೂಡ kg 110 ರೂಪಾಯಿ ಹಾಕಿದ್ದಾನೆ. ನಮ್ಗೆ ಇಲ್ಲಿ ಎಷ್ಟು ಬೀಳುತ್ತೆ ಗೊತ್ತಾ? ಇವನು ಆಫರಲ್ಲಿ 1/4 kgಗೆ 26 ಇದೆ. ಬಟ್ ನೀವು ಅರ್ಧ kg ತೊಗೊಂಡ್ರೆ 44 ರೂಪಾಯಿ ಮಾಡ್ತಾನೆ. ಸೊ 44 88 ರೂಪಾಯಿ ನಮ್ಗೆ ಸಿಕ್ತು ಕ್ಯಾರೆಟು ಅಲ್ವಾ. ಅಂಗಡಿಗೂ ಆನ್ಲೈನ್ಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಸೊ ಆಲ್ವೇಸ್ ನೀವು ಅಂಗಡಿಯಲ್ಲಿ ತೊಗೊತಾ ಇದ್ದರೆ ಝೆಪ್ಟೋದಲ್ಲಿ ತೊಗೊಳ್ಳಿ, ಆನ್ಲೈನಲ್ಲಿ ತೊಗೊಳ್ಳಿ. ಅಥವಾ ನೀವು ಮಾರ್ಕೆಟಲ್ಲಿ ತೊಗೊತಾ ಇದ್ದೀನಿ ಅಂದರೆ ಆನ್ಲೈನ್ಗೆ ಹೋಗ್ಬೇಡಿ, ಮಾರ್ಕೆಟಲ್ಲೇ ತೊಗೊಳ್ಳಿ. ಸೊ ಇನ್ನೊಂದು ದಿವಸ ನಾನು ಮಾರ್ಕೆಟಲ್ಲಿ ಪ್ಲಸ್ ಆನ್ಲೈನಲ್ಲಿ ವ್ಯತ್ಯಾಸ ಇರೋನ್ನ ತೋರಿಸ್ತೀನಿ. ಬಿಕಾಸ್ ಕಂಪೇರ್ ಟು ಮಾರ್ಕೆಟು ಆನ್ಲೈನಲ್ಲಿ, ಮಾರ್ಕೆಟಲ್ಲೇ ತುಂಬ ಕಡಿಮೆ ಇರೋದು. ಸೊ ಮಾರ್ಕೆಟ್ ಆದಮೇಲೆ ಆನ್ಲೈನ್ ಆದಮೇಲೆ ನಿಮಗೆ ಅಂಗಡಿಗಳಲ್ಲಿ ಮಾಡ್ತಾರಲ್ಲ ಅವ್ರದ್ದು. ಸೊ ಕಾಸ್ಟ್ಲಿ ಬಂದ್ಬಿಟ್ಟು ಅಂಗಡಿಗಳವರು, ಸೆಕೆಂಡ್ ಬಂದ್ಬಿಟ್ಟು ಆನ್ಲೈನು, ಚೀಪೆಸ್ಟ್ ಬಂದು ಮಾರ್ಕೆಟು. ಸೊ ಅಂಗಡಿಗಳಿಗೆ ಮಾತ್ರ ಹೋಗಬೇಡಿ ಯಾವತ್ತೂ. ಇನ್ನು 2 ಆಪ್ಷನ್ ಇಟ್ಕೊಳ್ಳಿ. 2 ಆಪ್ಷನಲ್ಲಿ ನಿಮ್ಗೆ ಅಡ್ವಾಂಟೇಜ್ ಇದೆ. ಒಂದು ಲೋ ಪ್ರೈಸು, ಇನ್ನೊಂದು ಮನೆಗೆ ತಂದು ಕೊಡ್ತಾರೆ. ಓಕೆನಾ? ಬನ್ನಿ ಈಗ ಊಟ ಮಾಡೋಣ. ಚಪಾತಿ ಮಾಡಿದ್ದಾರೆ. ನಮ್ಮ ಚಿನ್ನಿ ಆಟ ಆಡ್ತಿದ್ದಾಳೆ ಮತ್ತು ನಾನು ಡ್ಯೂಟಿಗೆ ಬೇರೆ ಹೋಗಬೇಕು. ಬನ್ನಿ ಬೇಗ ಹೋಗೋಣ. ಬಟ್ ದಿಸ್ ಈಸ್ ಸ್ಕ್ಯಾಮ್. ಇದಿಷ್ಟೊಂದು ಗೈಸ್ ನಮಗೆ ನೋಡಿ, ಈಗ ಮನೆಗೆ ತಂದು ಕೊಡೋದಕ್ಕೆ ರೆಡಿ ಇದ್ದಾರೆ ಅಲ್ವಾ. 5 ನಿಮಿಷದಲ್ಲಿ ಬರ್ತದೆ ಐಟಮ್ಸು. ನಾವು ಯಾಕೆ ಹಾಫ್ ಆನ್ ಅವರ್ ವೇಸ್ಟ್ ಮಾಡಿಕೊಂಡು ಈ ಅಂಗಡಿಗೆ ಹೋಗಿ ತಗೊಬರ್ಬೇಕು ಹೇಳಿ? ತುಂಬ ಲಾಸ್. ಎಸ್ 200 ರುಪೀಸ್ ಕರೆಕ್ಟ್. 300 ರುಪೀಸ್ ಕಡಿಮೆ ಇದೆ ಗೈಸ್. 300 ರುಪೀಸ್ ಆನ್ಲೈನಲ್ಲಿ ಕಡಿಮೆ ಇದೆ. ನಾನು ಕಂಪೇರ್ ಮಾಡಿದ್ರೆ ಕ್ವಾಂಟಿಟಿ ಎಲ್ಲ ಸೇಮ್ ಇದೆ ಗೈಸ್, ನೆಕ್ಸ್ಟು ನಾನು ಮಾರ್ಕೆಟ್ ಹೋಗಿ ನಿಮಗೆ ಕಂಪ್ಯಾರಿಸನ್ ಮಾಡ್ತೀನಿ ಆನ್ಲೈನ್ಗೆ. ಸೊ ನಮ್ಮ ಮಕ್ಕಳು ಇಲ್ಲಿದ್ದಾರೆ, ನಿದ್ದೆ ಮಾಡ್ತಾಯಿದ್ದಾರೆ. ನಮ್ಮ ಲೀಲು ಸ್ಲೀಪಿಂಗ್. ಎಲ್ಲ ಹಾಲು ಕುಡಿತಾ ಇದ್ದಾರೆ ಗೈಸ್. ಆಯ್ತು ನೀನು ಮಲ್ಕೊಮ್ಮ. ಓಹೋ ಅವನಲ್ಲ ಇವನು, ನನ್ನ ಮಗ ಇದ್ದಾನೆ. ಏನು ಆ್ಯಕ್ಟಿವ್ ಅಂದರೆ ಸಖತ್ತಾಗೋಣ ಆ್ಯಕ್ಟಿವ್ ಆಗಿ. ನೋಡಿ ಗೈಸ್, ಫೇಸ್ ತೋರಿಸ್ತೀನಿ. ಭಯಂಕರ ಈಗಲೇ ಸಾಕಮ್ಮೆ ಹಾಲು ಕುಡಿದಿದ್ದು. ಬರೀ ಹಾಲು ಕುಡಿಯೋದೇ ಗೈಸ್ ಇವತ್ತು ಬೆಳಗ್ಗೆಯಿಂದ 24/7 ಬರೀ ಹಾಲು ಕುಡಿಯೋದೆ. ಏನ್ರು ಲೀಲು ಬಿಡು ಆಯ್ತು ಬಿಡು. ಇಲ್ಲ ಐತಲ್ಲ ಒಂದು ಮರಿ, ಇಟ್ಕೋ ಅದನ್ನು ಬಿಡು. ಗೈಸ್, ಈ ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ. ಇದೇ ಥರನೇ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಗುಡ್ ನೈಟ್.